ಮತ್ತೆ ಮುನ್ನೆಲೆಗೆ ಬಂದ ಆವಲಗುರ್ಕಿ ಗ್ರಾಮ ಪಂಚಾಯತ್ ಅವಾಂತರ. ಈ ಹಿಂದೆ ಗ್ರಾಮ ಪಂಚಾಯತ್ ಮಾಡಿದ ತಪ್ಪಿಗೆ ಬಡವರಿಗೆ ಶಿಕ್ಷೆ, ಮನೆಗಳ ಮೂಲ ದಾಖಲೆ ನೀಡುವಂತೆ ನೋಟಿಸ್. ಕಳೆದ ಕೆಲ ವರ್ಷಗಳ ಹಿಂದೆ ಒಂದು ಪಂಚಾಯಿತಿಯ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇಂದು ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಏನಿದು ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ದಶಕಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಇಂದು ವಡ್ಡರಪಾಳ್ಯ ಗ್ರಾಮದ ಅನೇಕ ಮಂದಿ ತೊಂದರೆಗೆ ಒಳಗಾಗಿದ್ದಾರೆ. ಅದು ಬಲಾಢ್ಯರಾಗಿಲ್ಲ, ಬದಲಿಗೆ ಬಡವರಿಗೆ 2-3 ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ಪಡೆದು ಹೌಸ್ ಲಿಸ್ಟ್ ನಂಬರ್ ಪಡೆದು ಮನೆಗಳನ್ನ ನಿರ್ಮಿಸಿಕೊಂಡಿರುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಇದೀಗ ಶಾಕ್ ನೀಡಿದ್ದಾರೆ. ಅಕ್ರಮ ಹೌಸ್ ಲಿಸ್ಟ್ ಪಡೆದಿರುವುದಾಗಿ ಕೂಡಲೇ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ನೀಡಿದ್ದಾರೆ. ಇದು ಮನೆಗಳನ್ನ ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ತಾವು ಜೀವ ಬಿಡುತ್ತೇವೆ, ಮನೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ವಡ್ರೇಪಾಳ್ಯ ಗ್ರಾಮದಲ್ಲಿ 2-3 ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯತ್ನಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲಿಸ್ಟ್ ನಂಬರ್ ನೀಡಿದ್ದಾರೆ. ಸರ್ಕಾರದಿಂದಲೇ ದಾಖಲೆಗಳನ್ನ ನೀಡಿದ್ದಾರೆ ಎಂಬ ಕಾರಣಕ್ಕೆ ನಾವು ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ. ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ಏಕಾಏಕಿ ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆ ನಿರ್ಮಿಸಿಕೊಂಡಿರುವುದಾಗಿ ಹೇಳಿದ್ದು, ಇದು ತಮಗೆ ಆತಂಕ ಉಂಟು ಮಾಡಿದೆ. ಕೆಲವರಿಗೆ ಹಕ್ಕುಪತ್ರ ಇದ್ದರೂ ಸಹ ನೋಟಿಸ್ ನೀಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು, ನೋಟಿಸ್ ಪಡೆದಿರುವ ಎಲ್ಲರೂ ಹಲವು ವರ್ಷಗಳ ಹಿಂದೆಯೇ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ತಾಲೂಕು ಪಂಚಾಯತ್ ಇಒ ನೋಟಿಸ್ ನೀಡಿದ್ದು, ಶತಾಯ ಗತಾಯ ನಾವು ಮನೆ ಬಿಡಲ್ಲ, ಪ್ರಾಣವನ್ನಾದರೂ ಬಿಟ್ಟೆವು ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ವಡ್ರೇಪಾಳ್ಯ ನಮ್ಮದು, ವಡ್ರೇಪಾಳ್ಯದ ಕಾಯಂ ನಿವಾಸಿ ನಾವು. ಇಲ್ಲಿ ಇವತ್ತು ಏನು ನಾವು ಸೇರಿದ್ದೀವಿ ಇಒ ಸಭಾಂಗಣದಲ್ಲಿ ಅಂತಂದರೆ, ಇಒ ಕಡೆಯಿಂದ ಸುಮಾರು ವಡ್ರೇಪಾಳ್ಯ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು 26 ಜನಕ್ಕೆ ನೋಟಿಸನ್ನು ಇಒ ಸಾಹೇಬ್ರು ಇವತ್ತು ಕಳಿಸಿದ್ದಾರೆ. ಆ ನೋಟಿಸಲ್ಲಿ ಏನಿದೆ ಅಂದರೆ, ನೀವು ಮನೆಗಳು ಏನು ಕಟ್ಕೊಂಡಿದ್ದಾರೆ ಅದೆಲ್ಲ ಅಕ್ರಮ, ನಿಮಗೆ ಪಂಚಾಯತಿಯಿಂದ ಏನು ದಾಖಲಿದೆ ತೊಗೊಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಪಂಚಾಯತಿಯಲ್ಲಿ ಎಲ್ರಿಗೂ ಸಹ, ಇಲ್ಲಿ ಬಂದಿರೋರು ಎಲ್ರಿಗೂ ಸಹ ಹೌಸ್ ಲಿಸ್ಟ್ ಇದೆ, ಕಂದಾಯ ರಸೀದಿ ಇದೆ, ಮನೆ ಕಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತೊಗೊಂಡಿದ್ದಾರೆ, ಕೆಲವ್ರಿಗೆ ಈ ಸ್ವತ್ತು ಸಹ ಆಗಿದೆ. ಮತ್ತು ಪಂಚಾಯತಿ ಮೀಟಿಂಗಲ್ಲಿ ರೆಜುಲೇಷನ್ ಆಗಿದೆ. ಇವರು ಬಡವರಾಗಿದ್ದಾರೆ, ಇವರು SC STಗೆ ಸಂಬಂಧಪಟ್ಟವರು, ಅದೇ ಊರಿನ ವಾಸಿಗಳು, ಇವರು ನಿವೇಶನ ರಹಿತರು ಅಂತ ಹೇಳ್ಬಿಟ್ಟು ಪಂಚಾಯತಿ ಮೀಟಿಂಗಲ್ಲಿ ಅವ್ರಿಗೆ ಏನು ಮಾಡಿದ್ದಾರೆ, ಮೀಟಿಂಗಲ್ಲಿ ಪಾಸ್ ಮಾಡಿ ಹಕ್ಕುಪತ್ರ ಇದು ಏನೋ ಹೌಸ್ ಲಿಸ್ಟ್ ಕೊಟ್ಟಿರೋದು. ಅಂತ ಹೌಸ್ ಲಿಸ್ಟ್ ಕೊಟ್ಟಿರೋದಕ್ಕೆ ಬೇರೆ ಯಾರೋ ಅನಾಮಧೇಯ ವ್ಯಕ್ತಿಗಳು, ಅವ್ರು ಯಾರು ಅಂತ ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ, ಅನಾಮಧೇಯ ವ್ಯಕ್ತಿಗಳು ಇವ ಕಡೆ ಬಂದು, ಲೋಕಾಯುಕ್ತ ಕಡೆ ಬಂದು, ಈಶಾ ಆದ ಮೇಲೆ ಇತ್ತೀಚೆಗೆ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಬರೀ SC STಗಳಿರ್ತಕ್ಕಂಥ ವಡ್ರೇಪಾಳ್ಯ ಗ್ರಾಮದಲ್ಲಿ ಇವತ್ತು ಎಲ್ರಿಗೂ ಸಹ ನೋಟಿಸನ್ನು ಕೊಟ್ಟು ಇವರಿಗೆ ಒಂದು ಬೆದರಿಸುವಂಥ ಒಂದು ಕೆಲಸನ ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಮಾಡಿದಾರಾ ಇಲ್ಲ ಬೇರೆಯವ್ರು ಮಾಡಿಸಿದಾರ ಅನ್ನೋದು ನಮ್ಗೆ ನಿಖರ ಮಾಹಿತಿ ಇಲ್ಲ. ಬಟ್ ಎಲ್ಲರೂ ಸಹ ಇವತ್ತು ಭಯಭೀತರಾಗಿ ಇವತ್ತು ನಾವು ಮನೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ವಾತಾವರಣದಲ್ಲಿ ಇವತ್ತೆಲ್ಲ ಬಂದಿದ್ದಾರೆ ದಾಖಲೆಗಳನ್ನ ತಗೊಂಡು. ಹಂಗಾಗಿ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಒಂದು ಸಲ ನಾವು ಕಂದಾಯ ಕಟ್ಟಿ ಹೌಸ್ ಲಿಸ್ಟ್ ತೊಗೊಂಡಾದ್ಮೇಲೆ ಆ ಒಂದು ಜಾಗಕ್ಕೆ ಅವರೇ ಮಾಲೀಕರು ಅಂತ ಪಂಚಾಯತ್ ರಾಜ್ ಆಕ್ಟಲ್ಲಿ ಹೇಳ್ತದೆ. ಹಂಗಿದ್ರೂ ಸಹ ಇವತ್ತು ಇಒ ಸಾಹೇಬರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕಾಯ್ದೆನ ಇವರು ಸುಮೋಟೋ ಆಕ್ಟ್ ಪ್ರಕಾರ ಇವರು ಮೊಕದ್ದಮೆ ದಾಖಲು ಮಾಡಿಕೊಂಡು ಇವರಿಗೆಲ್ಲ ನೋಟಿಸ್ ಕೊಟ್ಟಿರೋ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಇಒ ಸಾಹೇಬ್ರ ಹತ್ರನೂ ಕೇಳಿದ್ದೀವಿ. ಇದನ್ನು ಈ ಮನೆಗಳನ್ನ ಯಾವುದೇ ಕಾರಣಕ್ಕೆ ವಡ್ರೇಪಾಳ್ಯದವ್ರಿಗೆ ಬೇಕು, ಎಲ್ಲರೂ ಬಡವರಾಗಿರೋದ್ರಿಂದ ಅವ್ರಿಗೆ ಆ ಜಾಗ ಬಿಟ್ಟರೆ ಬೇರೆ ಇನ್ಯಾವುದೋ ಅವ್ರಿಗೆ ಆಶ್ರಯ ಇಲ್ಲ. ನಾವು ಇದಕ್ಕೆ ಕಾನೂನು ಹೋರಾಟ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ. ಇವರೆಲ್ಲರಿಗೂ ಸಹ ಕಾನೂನು ಪ್ರಕಾರ ನೆರವು ಕೊಡಬೇಕು. ನಿಮ್ಮ ಮುಖಾಂತರ ನಾವು ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಸಹ ನಾವು ಮನವರಿಕೆ ಮಾಡ್ತಾ ಇದ್ದೀವಿ, ಅವರ ಹತ್ರ ಮನವಿನೂ ಸಹ ಮಾಡ್ತಾ ಇದ್ದೀವಿ. ದಯಮಾಡಿ ಇದು ಎಲ್ಲವನ್ನು ಸಹ ಕೈಬಿಟ್ಟು ಯಾರು ಪಂಚಾಯತಿಯಲ್ಲಿ ಹೌಸ್ ಲಿಸ್ಟ್ ಇದೆಯೋ, ಯಾರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೋ, ಯಾರು ವಡ್ರೇಪಾಳ್ಯದ ಕಾಯಂ ವಾಸಿಯಾಗಿರ್ತಾರೋ ಅವರಿಗೆ ಅದನ್ನು ಮಂಜೂರು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್ ರಘು ಅಂತ ಹೇಳ್ಬಿಟ್ಟು ವಡ್ರೇಪಾಳ್ಯ ಗ್ರಾಮ. ಅಲ್ಲೇ ಇದ್ದೀವಿ. ನಮ್ಮ ಅತ್ತೆಯವ್ರ ಕಾಲದಿಂದಲೂ ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ನಾವು ಅಲ್ಲಿ 30 ವರ್ಷದಿಂದ ಮನೆ ಕಟ್ಕೊಂಡಿದ್ರು ನಮ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇತ್ತೀಚೆಗೆ ಈಶಾ ಫೌಂಡೇಶನ್ ಆದಾಗಿಂದ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾವಲ್ಲಿ ಸಾಲ ಮಾಡಿ ಮನೆಗಳು ಕಟ್ಕೊಂಡಿದ್ದೀವಿ. ಅಲ್ಲಿ ಮನೆ ಕಟ್ಕೊಳೋದ್ರಿಂದ ಈ ನಮ್ಮದು ತುಂಬ ಕಿತಾಪತಿ ನಡೀತಿದೆ. ನೋಟಿಸ್ಗಳು ಕಳಿಸೋದು, ಮನೆ ಖಾಲಿ ಮಾಡಿ ಆ ಥರ ಈ ಥರ ಅಂತ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮನೆ ಬಿಡೋ ಇದಿಲ್ಲ ಸರ್. ನಾವು ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡಿದ್ವಿ. ಇವಾಗ ಸಾಲ ಮಾಡಿ ಮನೆ ಕಟ್ಕೊಂಡಿದ್ವಿ. ಮನೆ ಖಾಲಿ ಮಾಡಿ ಅಂತಂದರೆ ನಾವು ಎಲ್ಲಿ ಹೋಗೋದು ಸರ್? ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮಗೆ ಪಂಚಾಯತಿ ಕಡೆಯಿಂದನೇ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಳತೆ ಮಾಡಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ನು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟು ಕೂಡ ಇವಾಗ ಮನೆ ಖಾಲಿ ಮಾಡಿ ಅಂತ ನೋಟಿಸ್ಗಳು ಕಳಿಸ್ತಿದ್ದಾರೆ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಪಂಚಾಯತಿ
ಅದು ಯಾರು ಅಂತ ಗೊತ್ತಿಲ್ಲ. ಪಂಚಾಯತಿ ಕಡೆಯಿಂದ ಬಂದಿದೆ ಸರ್ ನಮ್ಗೆ ನೋಟಿಸು. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸುಮಾರು ಜನಕ್ಕೆ ಬಂದಿದೆ ಸರ್ ನೋಟಿಸು. ನಮ್ಮದು ಹಕ್ಕುಪತ್ರ ಇದೆ, ಹಕ್ಕುಪತ್ರ ಇದ್ದುಕೊಂಡು ಕೂಡ ನೋಟಿಸ್ ಬಂದಿದೆ ಸರ್ ನಮಗೆ. ಈಗ ಪಂಚಾಯತಿಯವರು ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ, ನೀವು ಪಂಚಾಯತಿಗೆ ಕಂದಾಯ ಕಟ್ಟಿದ್ದೀರಾ, ಇದ್ರ ಬಗ್ಗೆ ನೀವು ಪಂಚಾಯತಿಯಲ್ಲಿ ಪ್ರಶ್ನೆ ಮಾಡಿದ್ದೀರಾ? ಪಂಚಾಯತಿಯಲ್ಲಿ ಪ್ರಶ್ನೆ ಮಾಡಿದ್ದೀವಿ ಸರ್, ಬಟ್ ಅಲ್ಲಿ ಏನೇನು ನಡೀತಿದೆ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಇಲ್ಲಿ ಇವಾಗ ಇರೋ ಮನೆಗಳು ಕಟ್ಕೊಂಡಿರೋರೆಲ್ಲ ಅನಕ್ಷರಸ್ಥರು, ಯಾರಿಗೂ ಏನು ಅಂತ ಗೊತ್ತಿಲ್ಲ ಸರ್. ಈಗ ನೀವು ಪ್ರಶ್ನೆ ಮಾಡಿದಾಗ ಏನ್ ಹೇಳಿದ್ರು ಅಲ್ಲಿನ PDO ಅಧಿಕಾರಿ? ಎಲ್ಲ ಇಒ ಆಫೀಸ್ ಹತ್ರ ಬನ್ನಿ, ಕೋರ್ಟ್ ಹತ್ರ ಬನ್ನಿ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಸರ್, ಎಲ್ರನ್ನೂ ನೋಡಿ, ಎಲ್ಲರೂ ಓದಿರೋರ್ ತರ ಇದಾರ, ಎಜುಕೇಟೆಡ್ ತರ ಇದಾರ, ಅನ್ಎಜುಕೇಟೆಡ್ ತರ ಇದಾರ. ಎಲ್ಲರೂ ಏನು ಗೊತ್ತಿಲ್ಲ. ಪಂಚಾಯತಿಗೆ ಹೋಗಿದ್ದಾರೆ, ಹೌಸ್ ಲಿಸ್ಟ್ ಮುಖಾಂತರ ಮನೆ ಮಾಡ್ಕೊಂಡು ಮನೆಗಳಲ್ಲಿ ವಾಸ ಇದ್ದಾರೆ. ಈಗ ಮನೆ ಖಾಲಿ ಮಾಡಿ ಅಂತಂದ್ರೆ ಸಡನ್ ಆಗಿ ಎಲ್ಲಿಗೆ ಸರ್ ಹೋಗೋದು? ನಾವು ಅಲ್ಲೇ ಹುಟ್ಟಿದೀವಿ, ಅಲ್ಲೇ ಬೆಳೆದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಮನೆಗಳು ಖಾಲಿ ಮಾಡಿ ಹೋಗೋದಂತೂ ಇಲ್ಲ ಸರ್. ನಮ್ಮ ಪ್ರಾಣ ಹೋದ್ರೂ ಸರಿ, ನಾವು ಅಲ್ಲೇ ಇರ್ತೀವಿ. ಅವಲಗುರ್ಕಿ ಗ್ರಾಮ ಪಂಚಾಯತಿಯ ವಡ್ರೇಪಾಳ್ಯ ಸರ್ವೆ ನಂಬರು 137ರಲ್ಲಿ 2003-4ರಲ್ಲಿ 41 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದರು. 41 ಜನಕ್ಕೆ ಹಕ್ಕುಪತ್ರದಲ್ಲಿ 2 ಹಂತದಲ್ಲಿ ಕೊಟ್ಟಿದ್ದಾರೆ. 21 ಒಂದು ಬಾರಿ, 20 ನವಗ್ರಾಮ ಅಂತ ಒಂದು ಬಾರಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಾಕಷ್ಟು ಮಂದಿ ಕೊಟ್ಟಿರುವಂಥ ಹಕ್ಕುಪತ್ರದ ಜಾಗಗಳಲ್ಲಿ ಸರ್ಕಾರದಿಂದನೂ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸ್ವಂತನೂ ಕಟ್ಕೊಂಡಿದ್ದಾರೆ. ಇದು ಆದ ನಂತರ ಇತ್ತೀಚೆಗೆ ಒಂದು 8-10 ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮ ಆದಾಗ ಒಂದು ಸಾರ್ವಜನಿಕ ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿಯಲ್ಲಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ಬೇರೆ ಒಂದಷ್ಟು ಜನ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಮನೆಗಳನ್ನು ಹಾಕಿ ಹಕ್ಕುಪತ್ರ ಹೌಸ್ ಲಿಸ್ಟ್ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅರ್ಜಿ ಕೊಟ್ಟಿದ್ದರು. ಇದ್ರ ಸಂಬಂಧಪಟ್ಟಂತೆ ನಾವೊಂದು ತನಿಖಾ ತಂಡ ರಚನೆ ಮಾಡಿದ್ವಿ. ತನಿಖಾ ತಂಡ ರಚನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು 41ರಲ್ಲಿ 13 ಜನ ಹೊರತುಪಡಿಸಿ ಉಳಿದಂಥ ಎಲ್ಲರೂ ಹಕ್ಕುಪತ್ರ ಪಡೆದವರು ಎಲ್ಲರಿಗೂ ಇದೆ. ಆ 13 ಜನದಲ್ಲಿ ಮಾತ್ರ ಅವಕಾಶ ಅವ್ರು ಅಲ್ಲೋಗಿ ಕೇಳಿರಲಿಲ್ಲ ಅಥವಾ ಕೊಟ್ಟಿರಲಿಲ್ಲ ಅಂತ ಇವರು ಗ್ರಾಮ ಪಂಚಾಯತಿಯವರು ಹೇಳ್ತಾರೆ. ಆ ಜಾಗದಲ್ಲಿ ಮೀನ್ವೈಲು ಸುಮಾರು 15-20 ವರ್ಷದಿಂದ ಬೇರೆ ಹೌಸ್ ಲಿಸ್ಟ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನ್ನೋದು ಕಂಡು ಬಂದಿದೆ. ಹಾಗಾಗಿ ಅದರ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಯಾರು ಹಕ್ಕುಪತ್ರ ಪಡೆಯದೆ ಅಥವಾ ಅನುಮಾನಿತ ಹಕ್ಕುಪತ್ರಗಳಿಗೆ ಸಂಬಂಧಿಸಿದಂತೆ ತನಿಖಾ ತಂಡ ಪತ್ತೆ